ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆಗಿತ್ತು ಕ್ಯಾಮ್ರಾನ ಹೆಲ್ಮೆಟ್ ಮೌಂಟ್ ಮಾಡಿ ವಿಡಿಯೋ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಪಯಣ ಎಲ್ಲಿಗೆ ಅಂದರೆ ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ದಿ ಧನುಷ್ಕೋಡಿ ರಾಮೇಶ್ವರಂ ಪಂಬನ್ ಬೀಚ್ ಕಡೆಗೆ ನಮ್ಮ ಪಯಣ ಈ ದಿನ ಸಾಗಿದೆ. ಅಲ್ಲಿಗೆ ಹೋಗೋ ಮುಂಚೆ ನಮ್ಮ ಬಾಸ್ ಅಂದರೆ ಇಲ್ಲಿದ್ದಾರೆ ನೋಡಿ, ಅವ್ರ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲಿಗೆ ಇಲ್ಲಿಂದ ನಾವು ಪ್ರಯಾಣ ಮಾಡೋ ಮುಂಚೆ ನಮ್ಮ ಬಾಸ್ ಆಶೀರ್ವಾದ ಪಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅನ್ನೋದು ನಮ್ಮ ಬಾಸ್ ಮೇಲಿರೋ ನಂಬಿಕೆ. ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ನಮ್ಮನ್ನ ಕಾಪಾಡ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ ಫಸ್ಟು ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೇಳಿದ್ನಲ್ಲ ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ, ಅಲ್ಲಿಗೆ ಹೋಗೋಣ ಅಂತ. ಈಗ ಅಲ್ಲಿಂದ ಬಂದ್ವಿ. ಟೆಂಪಲ್ ಓಪನ್ ಇಲ್ಲ, ಆದರೂ ಬಾಸ್ನ ದರ್ಶನ ಪಡ್ಕೊಂಡು ಕೈ ಮುಕ್ಕೊಂಡು ಇಲ್ಲಿಂದ ಪೂಜೆ ಮಾಡಿ ಹೋಗೋಣ ಅಂತ. ಹೊರಗಡೆಯಿಂದಲೇ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಇಲ್ಲಿಂದ ಬಾಸ್ಗೆ ಕಾಯಿ ಹೊಡೆದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ. ಪೂಜೆ ಎಲ್ಲ ಮುಗೀತು. ಈಗ ಇಲ್ಲಿಂದ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿಂದ ನಮ್ಮ ಬಾಕ್ಸ್ ದೇವಸ್ಥಾನನ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ಬನ್ನಿ ಹೋಗೋಣ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ, ಏನಿದೆ, ಎಷ್ಟು ಗಂಟೆಗೆ ನಾವು ರೀಚ್ ಆಗ್ತೀವಿ ಅಂತ ಮುಂದೆ ಹೋಗ್ತಾ ನಿಮಗೆ ತಿಳಿಸ್ತೀನಿ. ನಾವೀಗ ವಯಾ ಬ್ಯಾಂಗ್ಳೂರ್ ಮೇಲೆ ಹೋಗೋಣ ಅಂತ. ಬಟ್ 2 ರೂಟ್ ಇದೆ. ನಾವು ಚಾಮರಾಜನಗರ ದಿಂಡಿಗಲ್ ಮೇಲೂ ಹೋಗ್ಬೋದು. ಬಟ್ ಇವಾಗ ನಾವು ಆಲ್ರೆಡಿ ಟೈಮ್ ಬಂದು 4 ಗಂಟೆ ಇದೆ. ನಾವು 4 ಗಂಟೆಗೆ ಬಿಟ್ಟು ಆ ಘಾಟ್ ರೋಡಲ್ಲೆಲ್ಲ ಹೋಗೋಷ್ಟು ಇನ್ನೂ ಲೇಟ್ ಆಗುತ್ತೆ. ಯಾವುದೂ ಬೇಡ, ಡೈರೆಕ್ಟ್ ಹೈವೇಲೇ ಹೋಗೋಣ ಅಂತ ಹೈವೇಲೇ ಮೂವ್ ಆಗ್ತಾಯಿದ್ದೀನಿ. ಬನ್ನಿ, ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಮುಂದೆ ಹೋಗ್ತಾ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹೋಗೋಣ. ನಮ್ಮ ರಾಮನಗರದ ಕಿರೀಟ, ನಮ್ಮ ರಾಮನಗರದ ಹೆಮ್ಮೆ, ನಮ್ಮ ಬಾಸ್ ಹೇಗಿದ್ದಾರೆ. ನಮ್ಮ ಬಾಸು ನಮ್ಮ ರಾಮನಗರಕ್ಕೆ ಇದೊಂದು ಕಳಸ, ನಮ್ಮ ರಾಮನಗರದ ಕಿರೀಟ. ನಮ್ಮ ರಾಮನಗರದಲ್ಲಿ ಒಂದು ನಮ್ಮ ಬಾಸ್ ಪ್ರತಿಮೆ ಆದರೆ, ಇನ್ನೊಂದು ಈ ಕಡೆ ಕಾಣ್ತೀವಿ ನೋಡಿ, DC ಆಫೀಸ್ ಇದೇಗಿದೆ. ಕಾಣದೇ ಇರ್ಬೋದು ಕ್ಯಾಮ್ರಾದಲ್ಲಿ, ಬಟ್ ಇದು ಮಸ್ತಾಗಿದೆ. ಬನ್ನಿ ಬೇಗನೆ ಹೋಗಿ ನಾವು ಹೋಗ್ತಿರೋ ಪ್ಲೇಸ್ ಬೇಗನೆ ಹೋಗಿ ರೀಚ್ ಆಗೋಣ. ಲೇಟ್ ಮಾಡೋದು ಬೇಡ. ಈಗ ನಾನಿದ್ದೀನಿ ನೈಸ್ ರೋಡು. ಗೊತ್ತಿರಬೇಕಲ್ಲ ನೈಸ್ ರೋಡ್ ಅಂದರೆ ಈ ಕರ್ನಾಟಕ ಬುಲ್ಡೇಜರ್ಸ್ ಅವರ ಮಾಲೀಕ ಅಶೋಕ್ ಕೇಣಿಯವರ ನೇತೃತ್ವದಲ್ಲಿ ಬಿಲ್ಟ್ ಆಗಿರುವಂಥ ರೋಡ್ ಇದು. ಆ ರೋಡಿಂದ ಈಗ ನಾವು ಕೆಂಗೇರಿ ಟೋಲಿಂದ ಟೋಲ್ ಕಟ್ಟಿ ಈಗ ನಾವು ಹೋಗ್ತಾ ಇದ್ವಿ. ಈಗ ಎಲ್ಲಿಗೆ ಅಂದರೆ ಇಲ್ಲಿಂದ ಎಲೆಕ್ಟ್ರಾನ್ ಸಿಟಿಯಿಂದ ಹೊಸೂರು, ಆ ರೋಡಿಂದ ನಿಮ್ಮ ಪಯಣ ಇರೋದೀಗ. ಹಾಗೆ ಮುಂದೆ ಹೋಗ್ತಾ ಎಲ್ಲೆಲ್ಲಿ ಹೋಗ್ತೀವಿ, ಏನೇನಿದೆ, ಯಾವ ಪ್ಲೇಸ್ ಯಾವ ಥರ ಇರುತ್ತೆ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದೇ ಥರ ಹೇಗಿದೆ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನನ್ನ ಗಾಡಿಗೆ ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ನಮ್ಮ ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟ್ರು. ಈಗ ನಾನು ಹಾಕ್ಸಿರೋದು 881ಗೆ. ಯಾಕಂದರೆ ಗಾಡೀಲಿ ಆಲ್ಮೋಸ್ಟ್ ಆಲ್ರೆಡಿ 4 ಲೀಟ್ರಷ್ಟು ಪೆಟ್ರೋಲ್ ಇತ್ತು. ನಾನು ಆದರೂ ಈಗ ಅದ್ರ ಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಈ ಜೊತೆಗೆ ನಮ್ಮ ಹಾರ್ಸ್ ರೈಡರ್ ಒಂದಿದೆ.
ಈಗ ಹೋಗ್ತಿದೆ ನೋಡಿ ಕುದುರೆ ಬಂದು ಆ ಗಾಡಿಗೆ ಫುಲ್ ಟ್ಯಾಂಕು, ಅದ್ರೂ ಫ್ಯೂಲ್ ಕೆಪಾಸಿಟಿ 13 ಲೀಟ್ರು. ಅದ್ರದ್ದು ಫುಲ್ ಟ್ಯಾಂಕ್ ಮಾಡ್ಕೊಂಡು ಈಗ ನಮ್ಮ ಪಯಣ ಬಂದು ಧನುಷ್ಕೋಡಿ ಕಡೆಗೆ ಹೋಗೋಣ ಬನ್ನಿ. ಅವ್ರು ನೋಡಿದ್ರೆ 80 ಸ್ಪೀಡಲ್ಲಿ ಹೋಗಿ ಅಂತಾರೆ, ಇದು ನೋಡಿದ್ರೆ 80ಯಿಂದ ಮೇಲೆ ಹೋಗ್ತದೆ. ಇದನ್ನು ಹೆಂಗಪ್ಪ ಇಳಿಸೋದು ಹೇಳಿ? ಇಷ್ಟು ಖಾಲಿ ರೋಡಲ್ಲಿ 80 ಸ್ಪೀಡಲ್ಲಿ ಹೋಗು ಅಂದರೆ ಹೆಂಗೆ ಹೋಗೋಣ ನಾವು? ಯೋಚನೆ ಮಾಡಿ. 80 ಮೇಲೆ ಹೊಂಟೋದ್ರೆ 100 ಒಳಗೆ ಮೇಲೆ ಹೊಂಟೋದ್ರೆ ಅವ್ರು ಫೈನ್ ಹಾಕ್ತಾರೆ. ಇಂಥ ಗಾಡಿ ಇಟ್ಕೊಂಡು ಇಂಥ ಖಾಲಿ ರೋಡಲ್ಲಿ ನಾವು ಈ ಸ್ಪೀಡಲ್ಲಿ ಹೋಗಬೇಕು, ಯಾಪ ಮಾಡೋಣ? ಇಂಥ ಗಾಡಿ ತಗೊಳ್ಳೋಕೆ ಬದಲು TVS 100 ತೊಗೊಂಡು 50ರಲ್ಲಿ ಈ ರೋಡಲ್ಲಿ ಬರ್ಬೋದು. ಹೇಳಿ ಏನು ಮಾಡೋದು? ನೀವು ನೋಡ್ರೆ 80 ಸ್ಪೀಡಲ್ಲಿ ಹೋಗಿ ಅಂತಾರೆ, ಆ ಕಾರನ್ನು ನೋಡಿದ್ರೆ 120ಲಿ ಹೋಗ್ತಾವನೆ. ಇಷ್ಟು ಖಾಲಿ ರೋಡ್ ಇಟ್ಕೊಂಡು ನಾವು ಈ ಸ್ಪೀಡಲ್ಲಿ ಹೋಗ್ಬೇಕಾ? ಅವ್ರು ನಮ್ಮ ಸೇಫ್ಟಿಗೆ ಹೇಳಿರ್ಬೋದು, ಬಟ್ ಆ ಥರ ಸೇಫ್ಟಿ ಮೆಜರ್ಮೆಂಟ್ ನೋಡಬೇಕಂದ್ರೆ ಅವ್ರ ಗಾಡಿ ಶೋರೂಮ್ಗೆ, ಕಾರ್ ಶೋರೂಮ್ಗೆ ಹೇಳಬೇಕು. ನೀವು ಮಾಡೋ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ 70ರಿಂದ 80 ಸ್ಪೀಡ್ ಮೇಲೆ ಹೋಗ್ಬಾರ್ದು, ಅಷ್ಟಕ್ಕೆ ನೀವು ಲಾಕ್ ಮಾಡಿಬಿಡ್ಬೇಕು ಅನ್ನೋ ಥರ ರೂಲ್ಸ್ ಮಾಡಬೇಕಷ್ಟೇ ಅವರು. ಇಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡ್ರು ಮುಗೀತು. ಈಗ ಇಲ್ಲಿಂದ ತಮಿಳ್ನಾಡು ಬಾರ್ಡ್ರು ಸ್ಟಾರ್ಟು. ಯಾವಾಗೂ ಇಷ್ಟುದ್ದ ಟ್ರಕ್ ಇದು. ನಡಿಗುರು ಒಂಚೂರು ನಮ್ಮವ್ರಿಗೆ ಒಂಚೂರು ಬಾರ್ಡ್ರು ತೋರಿಸೋಣ ಹೇಗಿರುತ್ತೆ ಅಂತ. ನೋಡಿದ್ರು ಇದೇ ನಮ್ಮ ಲಾಸ್ಟ್ ರೈಡು ಕರ್ನಾಟಕ. ಇಲ್ಲಿಗೆ ಕರ್ನಾಟಕ ಮುಗೀತು. ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್. ಈಗ ನಲ್ಲಿ ಚಂಡಮಾರುತ ಇದ್ದು ನಮ್ಮ ಪ್ರಯಾಣಕ್ಕೆ ಅಡೆತಡೆ ತರುತ್ತಿದೆ. ಆದರೂ ನಾವು ಹಿಂಜಕ್ಕಲ್ಲ, ಮುಂದೆ ನುಗ್ತೀವಿ. ಹಿಂಗೆ ಮರಗಳ ತುರ್ಕೊ ಬರ್ತಾವೆ. ಅದನ್ನು ಮರದ ಪಕ್ಕದಲ್ಲೇ ಹೋಗ್ತಾಯಿದ್ದೀನಿ, ಏನಾಗುತ್ತೋ ಆಗೋಲಿ. ಯಾವ ಊರು ಮಳೆ ಈ ಥರ ಬೇಗನೆ ರೀಚ್ ಆಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಯಾವುದೋ ಮಳೆ ಬಂದು ಏನೇನು ಮಾಡುತ್ತೋ ನಾವು ತನಗೆ ಗೊತ್ತಿಲ್ಲ. ಮಾತ್ರ ಸರಿಯಾಗಿ ಜೋರಾಗಿ ಹೊಡಿತಾ ಇದ್ದರು, ಬಿಸಿಲು ಮಳೆ ಥರನೇ ಇದು. ಮುಂದೆ ನೋಡಿದ್ರೆ ಕಾಮನ್ ಬಿಲ್ ಬೇರೆ ಕಾಣಿಸ್ತಾ ಇದೆ, ಇಲ್ಲಿ ಬೇರೆ ಮಳೆ ಹೋಯ್ತೈತೆ. ಸೈಡ್ಗೆಲ್ಲರೂ ಎಳೆದು ಬಿಡೋಣ ಇರಪ್ಪ. ಅಷ್ಟು ಕ್ಯಾಮ್ರಾ ಸೇಫ್ಟಿ ಮಾಡೋಣ. ಕ್ಯಾಮ್ರಾದಿಂದ ಹೋಗ್ಬಿಟ್ರೆ ಹೋಯ್ತ ಮೇಲೆ ಎಲ್ಲಿ ಹೋಗ್ತಾಯಿದ್ದೀನೋ ಇಲ್ಲಿ ಅದೊಂದು ಮರ ಥರ ಐತೆ, ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ನಿಂತ್ಕೊಡ್ತೀವಿ. ಮಳೆ ಯಾವಾಗ ಸ್ಟಾರ್ಟ್ ಆಯಿತು, ಮಳೆ ನಿಲ್ಲಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಏನು ಮಾಡಿದೆ, ಗೋಪ್ರಗೆ ವಾಟರ್ ಕೇಸ್ ಹಾಕಿ ಫಿಟ್ ಮಾಡಿಕೊಂಡು ಮಳೆಯಲ್ಲೇ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಳೆ ಅಂತೂ ನಿಲ್ತಿರಲಿಲ್ಲ, ನೋಡಿ ಹೇಗೆ ಹೊಡಿತಿದ್ದೆ. ಹೊಡೆದ್ರೆ ಹೊಡಿಲಿ, ಈಗಿದ್ರು ನೆಂದೋಗಿದ್ದೀವಿ, ಆದರೂ ಹೋಗ್ಬಿಡೋಣ ಮಳೆಯಲ್ಲೇನೆ ಅಂದ್ಬಿಟ್ಟು ಮೂವ್ ಆಗ್ತಾಯಿದ್ದೀವಿ. ಆದರೂ ಮಳೆ ಮಾತ್ರ ತುಂಬ ಜೋರಾಗಿ ಬೀಳ್ತಿತ್ತು. ಆದರೂ ನಾವು ನಿಲ್ಸ್ಕೊಂಡು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಮಳೆ ಕಮ್ಮಿ ಆದಮೇಲೆ ಹೋಗೋಣ ಅಂದರೆ ಏನು ಹೋಗ್ತಿರೋದು ಬರೀ 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಅಲ್ವಲ್ಲ, 650+ ಕಿಲೋಮೀಟ್ರ್ ರೀಚ್ ಆಗಬೇಕಿತ್ತು ನಾವು. ಆದರೂ ಮಳೆಯಲ್ಲೇ ಹೋದ್ವಿ. ಆದರೂ ಮಳೆ ಜಾಸ್ತಿ ಒಂದು ಸ್ವಲ್ಪ ಜೋರಾದ ತಕ್ಷಣ ಸ್ವಲ್ಪ ಕಡೆ ನಿಲ್ಲಿಸಿದ್ವಿ, ಯಾಕಂದರೆ ಗಾಡಿ ಓಡ್ಸೋಕ್ಕಾಗ್ತಿರಲಿಲ್ಲ. ಆ ರೀಸನ್ಗೆ ಎಷ್ಟೇ ಹೊಡೆದ್ರೂ ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಎಲ್ಲಿ ಕಮ್ಮಿ ಆಗುತ್ತೆ ನೋಡೋಣ ಅಂದ್ಕೊಂಡು, ಬಟ್ ಕಮ್ಮಿ ಅಂತೂ ಆಗ್ತಿರಲಿಲ್ಲ. ಆದರೂ ಸ್ವಲ್ಪ ದೂರ ಮಳೆಯಲ್ಲೇ ಟ್ರಾವೆಲ್ ಮಾಡಿದ್ವಿ, ಮಿನಿಮಮ್ ಸ್ಪೀಡಲ್ಲೇ. ನಾನು ರೈಡ್ ಮೂಡ್ ಚೇಂಜ್ ಮಾಡಿಕೊಂಡು ರೈನ್ ಮೂಡ್ಗೆ ಹಾಕ್ಕೊಂಡು ಮಳೆಯಲ್ಲೇ ಹೇಗೋ ಟ್ರಾವೆಲ್ ಮಾಡಿಕೊಂಡು ಅರ್ಧ ದಾರಿನ ಹೇಗೋ ಸಾಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಈಗ ನಾವು ಸೇಲಮಿದ್ದೀವಿ. ಸೇಲಮಿಂದ ಯಾವುದೋ ಒಂದು ಹೋಟೆಲ್ ಊಟ ಮಾಡಿಕೊಂಡು
ಇಲ್ಲಿಂದ ಮತ್ತೆ ಈಗ ಹೊರಡಬೇಕು, ಹೊರಡೋಣ ಬನ್ನಿ. ಆಲ್ರೆಡಿ ನನ್ನ ಫ್ಯೂಲ್ ಗಾಡಿ ಆಲ್ರೆಡಿ ಎಂಡೇಲಿದೆ. 265 ಕಿಲೋಮೀಟ್ರ್ ಬಂದಿದ್ದೀವಿ. ಫ್ಯೂಲ್ 1 ಪಾಯಿಂಟ್ ಇದೆ ಅಷ್ಟೇ. ಮತ್ತು ಈಗ ರೀಫಿಲ್ ಮಾಡಿಸ್ಬೇಕು ನಾನು. ಬನ್ನಿ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಭಯಂಕರ ಮಳೆಯಲ್ಲಿ ರೋಡ್ಗಳೇ ಕಾಣ್ತಾ ಇಲ್ಲ. ಮಂಡಿಗೆ ಹತ್ರ ನಿಂತ್ಕೊಂಡು ಹೋಗ್ತಾ ಇದೆ ಗುರು. ಇದೇನ ಮತ್ತೆ ಇದು ರೋಡಲ್ಲೇ ಬಿಟ್ಟೋಗವೆ. ಭಯಂಕರ ಮಳೆ, ಆದರೂ ಮಳೆಯಲ್ಲೇ ಹೋಗ್ತಾ ಇದೀವಿ. ಹೋಗ್ಬಿಡೋಣ, ಲೇಟ್ ಆಗ್ಬಿಡುತ್ತೀರ ಅಂದ್ರೆ. ಟೈಮ್ ಬಂದು ಕರೆಕ್ಟಾಗಿ 3 ಗಂಟೆ 11 ನಿಮಿಷ. ಈಗ ಇನ್ನೂ 570 ಕಿಲೋಮೀಟ್ರ್ ರೀಚ್ ಆಗಿರೋ ಅಷ್ಟೇ. ಯಾಕಂದರೆ ಮಳೆ ಬಂದು ಟ್ರಾವೆಲ್ ಮಾಡೋಕ್ಕಾಗಿ ಸ್ವಲ್ಪ ಲೇಟ್ ಇತ್ತು. ಇಲ್ಲಿಂದ ಇದು ನಮಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇನ್ನೂ 114 ಕಿಲೋಮೀಟ್ರ್ ಬೇಕು. ಇನ್ನೂ 2 ಅವರ್ ಜೊತೆ ತೋರಿಸ್ತಿದೆ. ಬನ್ನಿ ಇಷ್ಟು ಟೀಗಿ ಬಂದ್ಬಿಟ್ಟು ಆಮೇಲೆ ಇಲ್ಲಿಂದ ಹೋಗೋಣ. ಅಲ್ಲಿಂದ ಮಳೇಲಿ ನಿಂತ್ಕೊಂಡು ನೈಟೆಲ್ಲ ನಿದ್ದೆ ಇಲ್ಲದೆ ಬಂದ್ವಿ. ಇಲ್ಲಿಂದ ರಾಮೇಶ್ವರಂಗೆ ಒಂದು 35 ಕಿಲೋಮೀಟ್ರ್ ಇದೆ. 35 ಕಿಲೋಮೀಟ್ರ್ ಹಿಂದೆಯೇ ನಮಗೆ ರೈಲ್ವೆ ಟ್ರ್ಯಾಕ್ ಟ್ರೈನ್ ಬರುತ್ತೆ ಅಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ರು. ಕಣ್ಣಂತೂ ನಿದ್ದೆ ಮಾಡು ಅಂತ ತುಂಬ ಪೀಡಿಸ್ತಿದೆ. ಇವ್ರು ಯಾವಾಗ ಬಿಡ್ತಾರೋ ಅಂದ್ಬಿಟ್ಟು ದೇವರೇ ಅಂದ್ಬಿಟ್ಟು ನಾನು ನಿಂತಿದ್ದೆ. ಕಾದು ಸಾಕಾಯಿತು. ಯಾವಾಗ ಬರುತ್ತಪ್ಪ ಟ್ರೈನು ಅಂದ್ಕೊಂಡು ನಿಂತಿದ್ದೆ. ಅಂತೂ ಇಂತೂ ಟ್ರೈನ್ ಬಂತು. ಟ್ರೈನ್ ಹೋಗಿದೆ ತಡ, ಬೇಗನೆ ತೆಗೀರಪ್ಪ ಗೇಟ್ನ ಹೊಡ್ಕೊ ಹೋಗ್ತೀನಿ ಅಂತ ಎಲ್ಲ ಕೂತಿರೋ ಪಟ ಅಂತ ಅವರು ಕಾರ್ ಹತ್ತಿದ್ರು. ಕಿತ್ತಿರೋ ಸಾಕು ಅಂತ ನಾನು ಕಾಯ್ತಾ ಇದೆ. ರಾಮೇಶ್ವರಂ ರೀಚ್ ಮಚ್ಚ. ನಾವು ನಿನ್ನೆ 3 ಗಂಟೆ ಜಾವದಲ್ಲಿ ಬಿಟ್ಟಿದ್ದೆ. ಅಂದರೆ 3 ಗಂಟೆ 4 ಗಂಟೆ ಸಂಜೆ ಬಿಟ್ಟಿದ್ದೆ. 5:45 ಅಂದರೆ 5 ಗಂಟೆಗೆ ರೀಚ್ ಆದ್ವಿ. 1 ಮುಕ್ಕಾಲು ಗಂಟೆ ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಈಗಿದ್ದೀವಿ ಹನುಮಾನ್ ಬ್ರಿಡ್ಜ್. ಬನ್ನಿ ಹನುಮಾನ್ ಬ್ರಿಡ್ಜ್ ಹೇಗಿದೆ ನೋಡೋಣ. ಮುಂದೆ ಹೋಗ್ತಿರೋದೇ ಹನುಮಾನ್ ಬ್ರಿಡ್ಜ್.
ಬೀಸ್ಟ್ ಪಂಬಂ ಬ್ರಿಡ್ಜ್ ಮೇಲೆ, ಜೊತೆಲಿ ನಮ್ಮ ಕುದುರೆ ಇದ್ದಾರೆ. ಫೈನಲಿ ನಾವು ಎಲ್ಲಿಗೆ ಬರಬೇಕು ಅಂದ್ಕೊಂಡಿದ್ವಿ ಅಲ್ಲಿಗೆ ಬಂದ್ವಿ. ಹೇಗಿದೆ ಪಂಬಂ ಬ್ರಿಡ್ಜ್ ನೋಡಿ, ನೀರಂತೂ ಎಷ್ಟು ಪ್ಯೂರಿಟಿ ಕಾಣಿಸ್ತಿತ್ತು ಅಂದರೆ ಸಖತ್ತು. ನನಗಂತೂ ಫುಲ್ಲು ಖುಷಿ ಗುರು, ಯಾಕಂದರೆ ಅಷ್ಟು ದೂರದಿಂದ ನೋಡೋಕೆ ಬಂದಿದ್ದು ನಾವು ಇದನ್ನೇ. ದೂರದಲ್ಲಿ ಬೋಟ್ ನೋಡಿ ಹೋಗ್ತಿದೆ ನೋಡಿ, ಫುಲ್ ಹ್ಯಾಪಿ. ನಾವು ಯಾವಾಗಲೂ ಬೇರೆಯವ್ರ ಮೊಬೈಲಲ್ಲಿ ನೋಡ್ತಿದ್ವಿ, ಬೇರೆ ವೀಡಿಯೋಗಳಲ್ಲಿ ನೋಡ್ತಿದ್ವಿ. ಈಗ ಅಲ್ಲಿಗೆ ನಮ್ಮ ಗಾಡಿ ರಥಗಳನ್ನ ನಾವು ತಂದು ನಿಲ್ಲಿಸಿ ಫೋಟೋ ವೀಡಿಯೋ ಮಾಡ್ತೀವಿ ಅನ್ನೋದೇ ಒಂದು ಖುಷಿ. ಹೇಗಿದೆ ನೋಡಿ ಬೀಸ್ಟ್. ಫೈನಲಿ ಬೀಚ್ನ ಪಂಬಂ ಬ್ರಿಡ್ಜ್ ಮೇಲೆ ನಿಲ್ಲಿಸಿ ಫೋಟೋ ತೆಗೆದು ವೀಡಿಯೋ ಮಾಡಿದ್ವಿ. ನನಗಂತೂ ಫುಲ್ ಹ್ಯಾಪಿ. ಬನ್ನಿ ಈ ಕಡೆ ನೋಡೋಣ, ಈ ಕಡೆ ಹೆಂಗಿದೆ. ಈ ಕಡೆ ನೋಡ್ಬಿಡು, ಈ ಕಡೆ ಫುಲ್ಲು. ಈ ಕಡೆ ನೋಡಿದ್ರೆ ಎಲ್ಲ ಮೀನು ಹಿಡಿಯೋರು ಮೀನು ಹೇಗೆ ಯೂಸ್ ಮಾಡೋ ಬೋಟ್ಗಳೇ ಎಷ್ಟಿದೆ ನೋಡಿ. ಅಷ್ಟೇ ಎಲ್ಲ ರಾಮೇಶ್ವರಂ ಆರ್ಸ್ ಬೀಸ್ಟ್. ಫೈನಲಿ ನಾವು ಬಂದಾಯ್ತು. ಅಲ್ಲಿಂದ ನಾವು ಪಂಬಂ ಬ್ರಿಡ್ಜ್ ನೋಡಿಕೊಂಡು ಮುಂದಕ್ಕೆ ಈಗ ರಾಮೇಶ್ವರಂಗೆ ಹೋಗ್ತಾಯಿದ್ದೀವಿ. ರಾಮೇಶ್ವರಮಲ್ಲಿ ಆಲ್ರೆಡಿ ರೂಮ್ ಆಗಿದೆ. ಈಗ ಹೋಗ್ಬಿಟ್ಟು ರೂಮ್ಗೆ ಹೋಗಿ ಫಸ್ಟು ಚೆಕ್-ಇನ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಈಗ ನಾವು ಹುಡ್ಕೋತಿರೋ ಹೋಟ್ಲು ಇದೆ. ಹೋಟ್ಲ ಹತ್ರ ಬಂದು ನಮ್ಮ ರಥಗಳನ್ನೆಲ್ಲ ನಿಲ್ಲಿಸಿ ಇಲ್ಲಿಂದ ಒಳಗೋಗಿ ಸ್ವಲ್ಪ ಹೊತ್ತು ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಎದ್ದು ವೇಕಪ್ ಆಗಿ ಫ್ರೆಶ್ ಅಪ್ ಆಗಿ ಹೊಟ್ಟೆಗೆ ಸ್ವಲ್ಪ ಏನೋ ತಿಂದು ಮುಂದೆ ಇಲ್ಲಿಂದ ಎಲ್ಲಿ ಹೋಗಬೇಕು ಅಂತ ಆಮೇಲೆ ಪ್ಲ್ಯಾನ್ ಮಾಡಿ ನೋಡೋಣ. ಬನ್ನಿ ಈಗ ಒಳಗೋಗ್ಬಿಟ್ಟು ಫಸ್ಟು ಚೆಕ್-ಇನ್ ಆಗೋಣ.